ಹಾಗೆ ಈ ವರ್ಷವೂ ಕೂಡ ಯಾವ ಬದಲಾವಣೆ ಇಲ್ಲ. ಫಸ್ಟ್ PUC ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಥಮ PUCಗೆ ಫೀಸ್ ಇರುವಂತದ್ದು ಸಾಮಾನ್ಯ ವರ್ಗದವರಿಗೆ ಜನರಲ್ ಮೆಟ್ರಿಕ್ ಹುಡುಗರಿಗೆ 1481 ಇದೆ. ಹಾಗೆ ಹುಡುಗಿಯರಿಗೆ ಅವರಿಗೆ ರಿಯಂಬರ್ಸ್ಮೆಂಟ್ ಕೊಡೋದ್ರಿಂದ ಸರ್ಕಾರ ಅವರಿಗೆ 270 ರೂಪಾಯಿ ಫೀಸ್ ಇದೆ. ಅದರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ ಸ್ವಲ್ಪ ಸರ್ಕಾರದ ವಿನಾಯಿತಿಯೊಂದಿಗೆ ಫೀಸ್ ಇದೆ. ಹುಡುಗರಿರ್ಬೋದು ಹುಡುಗಿಯರಿರ್ಬೋದು ಈ ವರ್ಗದವರಿಗೆ ಕೇವಲ 270 ರೂಪಾಯಿ ಫೀಸ್ ಬರ್ತದೆ. ಅದೇ 2A 2B 3B 3A 3B ಹುಡುಗರಿಗೆ 811 ರೂಪಾಯಿ ಇದೆ. ಹಾಗೆ ಹುಡುಗಿಯರಿಗೆ 270 ರೂಪಾಯಿ ಇದೆ. ಹುಡುಗಿಯರಿಗೆ ಕಡಿಮೆ ಅಂತ ಹೇಳಿದ್ರೆ ಸರ್ಕಾರ ಅದನ್ನು ಮರುಪರಿಸಿ ನಮಗೆ ಇಲಾಖೆಗೆ ಕೊಡ್ತದೆ. ಇಷ್ಟು ಕಡಿಮೆ ಫೀಸಿನಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಸೇರಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಅದನ್ನು ಪಡ್ಕೊಳ್ಬೇಕು ಅಂತ ಸರ್ಕಾರದ ಇಲಾಖೆಗಳ ದಯ ಉದ್ದೇಶ ಆಗಿದೆ. ಹಾಗೆ ಖಾಸಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಫಸ್ಟ್ PUC ಸೇರಿಕೊಳ್ಳುವಾಗ ನಮ್ಮ ಸರ್ಕಾರಕ್ಕಿಂತ ಸ್ವಲ್ಪ ಅವರಿಗೆ ಹೆಚ್ಚು ಫೀಸ್ ಆಗುತ್ತೆ. ಎಲ್ಲವೂ ಅದು ಸಾಮಾನ್ಯ ವರ್ಗದವರಿಗೆ ಸಾಧಾರಣ 2627 ಪ್ಲಸ್ SD ಅಂತ ಒಂದು ಅದರಲ್ಲಿ ಇಟ್ಟಿದ್ದಾರೆ. ಹಾಗೆ ಹುಡುಗಿಯರಿಗೆ 2627 SD, ಅದು ಸಾಮಾನ್ಯ ವರ್ಗದವರಿಗೆ. ಪರಿಶಿಷ್ಟ ಜಾತಿ ಪಂಗಡ ವರ್ಗದವರಿಗೆ ಅವರಿಗೆ ಸಾಧಾರಣ 1212 ಫೀಸ್ ಬರ್ತದೆ ಹುಡುಗಿಯರಿಗೆ. ಹಾಗೆ 2A 2B 3A 3B ಹುಡುಗರಿಗೆ 1297, ಹುಡುಗಿಯರಿಗೂ ಕೂಡ 1297. ಅವರಿಗೆ ಯಾವುದೇ ಸರ್ಕಾರದ ಬಾಲಕಿಯರ ಒಂದು ಮರುಭರಿಕೆ ಬರೋದಿಲ್ಲ ಶುಲ್ಕ, ಹಾಗಾಗಿ ಅವರಿಗೆ ಸಮಾನವಾಗಿ ಶುಲ್ಕವನ್ನು ಇಟ್ಕೊಂಡಿದ್ದಾರೆ. ಅಂದ್ರೆ ವಿಜ್ಞಾನ ವಿಭಾಗದಲ್ಲಾದ್ರೆ ಅದರಲ್ಲಿ ನಮ್ಮ ಬೇರೆ ವಿಜ್ಞಾನ ವಿಭಾಗವನ್ನು ಹೊರತುಪಡಿಸಿದರೆ ಇನ್ನು ಸ್ವಲ್ಪ ಕಡಿಮೆ ಫೀಸ್ ಬೀಳುತ್ತೆ ಅವರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದವರಿಗೆ 726 ಹುಡುಗಿಯರಾಗ್ಲಿ ಹುಡುಗರಾಗ್ಲಿ. ಹಾಗೆ ವಿಜ್ಞಾನ ವಿಭಾಗ ಅಲ್ಲದೆ ಕಾಮರ್ಸ್ ಆರ್ಟ್ಸ್ ಸೇರ್ಕೊಳ್ಳೋದಿದ್ರೆ 811 ರೂಪಾಯಲ್ಲಿ ಅವ್ರ ಫೀಸ್ ಆಗುತ್ತೆ. ಮತ್ತೆ ಅವರದು ಖರ್ಚು ಅದು ಇದು ನೋಡ್ಕೊಂಡು ಅಲ್ಲಿ ಏನೋ ಒಂದು ಸಣ್ಣ ಮೊತ್ತ ಅವರು, ಯಾಕಂದ್ರೆ ಎಲ್ಲ ಎಡಿಟ್ ಪೋಸ್ಟ್ಗಳು ಇರೋದಿಲ್ಲ, ಹಾಗಾಗಿ ಅವ್ರ ಮ್ಯಾನೇಜ್ಮೆಂಟು ಅದನ್ನ ತೀರ್ಮಾನ ಮಾಡಿಕೊಳ್ಳುತ್ತೆ. ನಾವು ಕೂಡ ಇಲಾಖೆಯ ಪರವಾಗಿ ಹೇಳ್ತಾ ಇರ್ತೇವೆ, ವಿನಾಕಾರಣ ಹೆಚ್ಚು ಶುಲ್ಕವನ್ನ ಹೊಡಿಬಾರ್ದು, ಮಕ್ಕಳು ಅದು ಸರ್ಕಾರಕ್ಕೆ ವಿರೋಧ ಆಗುತ್ತೆ ನೀತಿಗಳಿಗೆ ಅಂತ ನಾವು ಕೂಡ ಹೇಳ್ತಾ ಇರ್ತೇವೆ. ಅದರ ಜೊತೆಯಲ್ಲಿ ಖಾಸಗಿ ಅನುದಾನ ರಹಿತ ಕಾಲೇಜುಗಳಿಗೆ ಫೀಸು ಇಲ್ಲಿ ನಾವು ನೋಡುವಾಗ ಶುಲ್ಕಗಳು, ಅದರಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ ಹುಡುಗರಿಗೆ 1297 ಪ್ಲಸ್ 1330, ಮತ್ತೆ ಇನ್ನು ಬೇರೆ ಅವರ ಅಡಿಷನ್ಸ್ ಕೆಲವು ಶುಲ್ಕಗಳಿದಾವೆ, ಅದನ್ನ ಸೇರಿಸ್ಕೊಂಡು ತಗೊಳ್ತಾರೆ. ಹುಡುಗಿಯರಾಗಿದ್ರು ಕೂಡ ಅಷ್ಟೇ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹುಡುಗರಿಗೆ ಅಷ್ಟೇ ಸಾಧಾರಣ ಅವ್ರು ಒಂದೇ ಲೆಕ್ಕದ ಫೀಸ್ ಇರ್ತದೆ, ಅದರಲ್ಲಿ ಯಾವುದೇ ತಾರತಮ್ಯ ಬರೋದಿಲ್ಲ. SC STಗಾದ್ರೂ ಕೂಡ ಅಷ್ಟೇ ಬರ್ತದೆ, ಗ್ರೂಪ್ ಯು ಕೂಡ ಅಷ್ಟೇ ಬರ್ತದೆ. ಆದರೂ ಖಾಸಗಿಯವರು ಎಲ್ಲವೂ ಖರ್ಚುಗಳು, ಅವರ ಸ್ಯಾಲ್ರಿ, ಅವರ ಮೇಂಟೆನೆನ್ಸ್ ಎಲ್ಲವೂ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಅಲ್ಲೇ ಅವರೇ ಏನಾದ್ರೂ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಇನ್ನು ಹೆಚ್ಚಿಗೆ ಬರ್ತದೆ. ಇಲ್ಲ ಮಕ್ಕಳೇ ಅದನ್ನು ಭರಿಸ್ಕೊಂಡು ಕಾಲೇಜಿಗೆ ಹೋಗೋದು ಬರೋದಿದ್ರೆ ಅಷ್ಟರ ಮಟ್ಟಕ್ಕೆ ಅವರು ಫೀಸು ಮಾಡಿರ್ತಾರೆ. ಕೆಲವೊಮ್ಮೆ ಅವರು ವೆಹಿಕಲ್ಗಳನ್ನು ಬಳಸ್ತಾರೆ, ಅವೆಲ್ಲ ನೋಡ್ಕೊಂಡು ಅವರು ಫೀಸನ್ನ ಅವರು ವರ್ಕೌಟ್ ಮಾಡಿರ್ತಾರೆ. ಆದರೆ ಸರ್ಕಾರ ಹೇಳೋದು ಎಲ್ರಿಗೂ ಅಷ್ಟೇ, ಸರ್ಕಾರಿ ಇರಬಹುದು, ಅನುದಾನ ಸಹಿತ ಅನುದಾನ ರಹಿತ ಇರಬಹುದು, ಖಾಸಗಿ ಕಾಲೇಜುಗಳು ಹೆಚ್ಚು ಫೀಸುಗಳನ್ನ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತದೆ. ಅವ್ರದ್ದು ಮೇಂಟೆನೆನ್ಸ್ ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೊಂಡು ಮಾಡ್ಕೊಳ್ಳಿ, ನ್ಯಾಯಬದ್ಧವಾಗಿ ಶುಲ್ಕಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇಲಾಖೆ ಕೂಡ ಹೇಳ್ತದೆ. ನಾನಾದ್ರೂ ಕೂಡ ಈ ಸ್ಥಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಏರ್ಪಡಿಸಿರ್ತಕ್ಕಂತ ಒಂದು ಶುಲ್ಕಗಳನ್ನು ಹೊರತುಪಡಿಸಿ ಹೆಚ್ಚಿನ ಶುಲ್ಕವನ್ನು ವಿಧಿಸಿದ ಕಾಲೇಜುಗಳ ಬಗ್ಗೆ ಇಲಾಖೆ ಅನುಸಾರ ಯಾವ ರೀತಿಯ ಕ್ರಮಗಳನ್ನು ವಹಿಸ್ತಾರೆ? ಶುಲ್ಕ ಅವರು ಸ್ವಲ್ಪ ಡೆವಲಪ್ಮೆಂಟ್ಸ್ ಅದು ಇದು ಮಾಡ್ತೀವಿ ಅಂತ ಸ್ವಲ್ಪ ಎಲ್ಲ ತಗೊಳ್ತಾರೆ. ಅದು ಕೂಡ ನಾವು ಹೇಳೋದು ಅಲ್ಲಿ ನೋಡಿ ನ್ಯಾಯವಾದಂತ ಶುಲ್ಕಗಳನ್ನ ನೀವು ತಗೊಳ್ಬೇಕು ಅಂತ ಹೇಳಿ ಪದೇ ಪದೇ ಅವರಿಗೆಲ್ಲ ಹೇಳ್ತಾ ಇರ್ತೀವಿ. ಇಲಾಖೆಗಳು ಸುತ್ತೋಲೆಗಳನ್ನು ಕೊಡ್ತಾನೆ ಇರ್ತಾರೆ. ಯಾವ ಮಕ್ಕಳು ಕೂಡ ಒಂದು ದೂರು ಬಾರದ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು. ಶುಲ್ಕ ಇದೆಯಲ್ಲ ಬಹಳ ಮುಖ್ಯ. ಅವರು ಹೇಳ್ತಾರೆ ನಾವು ಇಷ್ಟೆಲ್ಲ ಇದು ಕೊಡ್ತೀವಿ ಸರ್, ಮಕ್ಕಳಿಗೆ ಇದು ಮಾಡ್ತೀವಿ, ಸೌಕರ್ಯಗಳು ಬಹಳ ಕೊಡ್ತೀವಿ
ಅಂತ ಹೇಳಿ ಅವರು ಹೇಳ್ಕೊಳ್ತಾರೆ, ಸಮಜಾಯಿಸಿ ಕೊಡ್ತಾರೆ. ಆದ್ರೂ ಕೂಡ ನಾನು ಹೇಳೋದಷ್ಟೇ, ಇದ್ದದ್ರಲ್ಲೇ ಎಲ್ರಿಗೂ ಶಿಕ್ಷಣ ಬೇಕು. ಎಲ್ರೂ ಶ್ರೀಮಂತರಿಲ್ಲ ಜಗತ್ತಲ್ಲಿ. ಶ್ರೀಮಂತರು ಸ್ವಲ್ಪ ಜಾಸ್ತಿನೇ ಕೊಡ್ಬೋದು, ಮಧ್ಯಮ ವರ್ಗದವರು ಇರ್ತಾರೆ, ಬಡ ಕುಟುಂಬದವರು ಇರ್ತಾರೆ. ಅದನ್ನ ನೋಡಿ ನೀವು ಅವರಿಗೆಲ್ಲ ಅವರ ಆಳಕ್ಕೆ ಅಳೆದು ಅವರಿಂದ ಶುಲ್ಕವನ್ನು ತಗೊಳ್ಬೇಕು. ಇದು ಶಿಕ್ಷಣ ನೀತಿಯಲ್ಲಿ ಬರುವಂಥದ್ದು. ಇನ್ನು ಬೇಕಾಬಿಟ್ಟಿ ಕಲೆಕ್ಟ್ ಮಾಡೋದು ಇದು ಸಮಾಜದಲ್ಲಿ ಒಳ್ಳೆಯದಲ್ಲ. ಇದನ್ನ ಯಾವುದೇ ಕಾರಣಕ್ಕೆ ಸರ್ಕಾರ ಆಗಲಿ ಇಲಾಖೆ ಆಗಲಿ ಬೆಂಬಲ ಕೊಡೋದಿಲ್ಲ. ಹಾಗಾಗಿ ನಾವು ಭೇಟಿ ಕೊಟ್ಟಾಗ್ಲೆಲ್ಲ ಇದನ್ನೆಲ್ಲ ನೋಡಿರ್ತೇವೆ, ಹೇಳಿರ್ತೇವೆ. ಮತ್ತೆ ಅವರು ಕೆಲವೊಂದು ಸಮಜಾಯಿಸಿ ಕೊಡ್ಲಿಕ್ಕೆ ಬರ್ತಾರೆ. ಆದ್ರೂ ಕೂಡ ನಾವು ಆಗ್ಬಾರ್ದು ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿ ಬರ್ತೇವೆ. ವಿದ್ಯಾರ್ಥಿಗಳಿಗೆ ಕೊಡುವಂತ ಫೆಸಿಲಿಟೀಸ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರುತ್ತೆ. ಸೊ ಆದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಏನು ಸೌಲಭ್ಯಗಳು ಕೊಡೋದು, ಅವ್ರ ಸಮಜಾಯಿಸಿ ಕೊಡೋದು, ಅವ್ರದ್ದು ಸ್ಯಾಲ್ರಿ ಇರ್ಬೋದು, ಮತ್ತೊಂದು ಖರ್ಚುಗಳು ಇರ್ಬೋದು, ಅದೆಲ್ಲ ಸಮಾಜ ಒಪ್ಪುವಂಥದ್ದು. ಅಷ್ಟರಲ್ಲೇ ಇದ್ರೆ ಒಳ್ಳೆಯದು. ಇನ್ನು ಹೆಚ್ಚಿಗೆ ಬಿಯಾಂಡ್ ಲಿಮಿಟ್ ಯಾರಿಗೂ ಕೂಡ ಸಹಿಸ್ಲಿಕ್ಕಾಗಲ್ಲ, ಸಮಾಜಕ್ಕೂ ಸಹಿಸ್ಲಿಕ್ಕಾಗಲ್ಲ. ಸರ್ಕಾರ ಅಂತ ಹೇಳಿದ್ರೆ ಸಮಾಜವನ್ನು ಕಾಪಾಡುವಂತ, ಜನತೆಯನ್ನು ಕಾಪಾಡುವಂತ ದಯೆ ಧೋರಣೆ ಇಲಾಖೆದಿದೆ, ಸರ್ಕಾರದಿದೆ. ಹಾಗಾಗಿ ಕಂಟ್ರೋಲ್ ಮಾಡಲೇಬೇಕು. ಅದೇನ್ ಮೇಲಿಂದ ಸುತ್ತೋಲೆಗಳು ಬರ್ತಾ ಇರ್ತಾವೋ ಅದರಂತೆ ನಾವು ಕೂಡ ಅದನ್ನ ಮೆಸೇಜ್ಗಳನ್ನ ಎಲ್ಲ ಸಂಘ ಸಂಸ್ಥೆಗಳಿಗೆ, ಶಾಲೆಗಳಿಗೆಲ್ಲ ಪಾಸ್ ಮಾಡ್ತಾ ಇರ್ತೇವೆ, ಪದೇ ಪದೇ ಹೇಳ್ತಾ ಇರ್ತೇವೆ. ಭೇಟಿ ಕೊಟ್ಟಾಗಲೂ ಇವೆಲ್ಲ ತಿಳುವಳಿಕೆಗಳನ್ನ ನಾವು ಮೂಡಿಸಿ ಬರ್ತಾ ಇರ್ತೇವೆ. ಅಲ್ಲಿ ಆದ್ರೂ ಸ್ವಲ್ಪ ಖಾಸಗಿಯವ್ರ ವ್ಯಾಮೋಹ ಜಾಸ್ತಿ ಇದೆ ಸಮಾಜದಲ್ಲಿ. ಹೋಗ್ತಾರೆ, ನೀವೆಲ್ಲ ಗೌರ್ಮೆಂಟ್ ಶಾಲೆಗೆ ಹೋಗ್ರಿ, ಒಳ್ಳೆ ಲೆಕ್ಚರ್ಸ್ ಇದ್ದಾರೆ ಅಂತ ಹೇಳಿದ್ರು ಕೂಡ ಅದೇನೋ ಒಂದು ಬಂದಿರುತ್ತೆ ಅವರಿಗೆ. ಮತ್ತೆ ಅದು ಅವ್ರ ಹಕ್ಕಲ್ವಾ, ನಾವು ಹೆಚ್ಚಿಗೆ ಫೋರ್ಸ್ ಮಾಡ್ಲಿಕ್ಕಿಲ್ಲ. ಮೊನ್ನೆ ಯಾವುದೋ ಒಬ್ಬ ಬಡ ಹುಡುಗ ಒಳ್ಳೆ ಮಾರ್ಕ್ ತೆಗೆದಿದ್ದಾನೆ, ಅವನಿಗಿಂತ ಖಾಸಗಿ ಕಾಲೇಜಲ್ಲಿ ಸೇರಿಸಬೇಕು ಸರ್ ಅಂತ ಹೇಳಿ ಅವ್ರು ಕೇಳ್ಕೊಂಡಾಗ ಸ್ವಲ್ಪ ಫೀಸ್ ಎಲ್ಲ ಇದು ಮಾಡಿ ಸರ್ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಯಾಕ್ರಿ ನೀವು ಸುಮ್ಮನೆ ಗೌರ್ಮೆಂಟಿಗೆ ಹೋಗ್ರಿ, ಬೇಕಾದಷ್ಟಿದೆ ಇವಾಗ, ಎಲ್ಲ ಕಲಿಸ್ತಾರೆ, ಏನ್ ತೊಂದರೆ ಇಲ್ಲ. ಗೌರ್ಮೆಂಟ್ ಸರ್ಕಾರ ಎಲ್ಲದಕ್ಕೂ ಈಗ ತುಂಬಾ ಖರ್ಚು ಮಾಡ್ತಾ ಇದೆ. ಶಾಲೆಯಲ್ಲಿ ಸೌಕರ್ಯಗಳಿಗೆ ಹಿಂದಿನದ್ದು ನೋಡಿದ್ರೆ ಈಗಿನದ್ದು ನೋಡಿದ್ರೆ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಇದ್ದೇವೆ. ಆದಷ್ಟು ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡು ವರ್ಷದಿಂದ ವರ್ಷಕ್ಕೆ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಸೌಲಭ್ಯಗಳನ್ನ ಇಂಪ್ರೂವ್ ಮಾಡ್ತಾ ಇದೆ, ಒಳ್ಳೊಳ್ಳೆ ಕಟ್ಟಡಗಳು ಕೊಡ್ತಾ ಇದೆ. ಸರ್ಕಾರದ ಕಾಲೇಜುಗಳು ಅವನತಿ ಹಂಚಿಕೆ ಪ್ರಸ್ತುತ 109 ಕಾಲೇಜುಗಳು ಇದಾವೆ. ಅದರಲ್ಲಿ 30 ಗೌರ್ಮೆಂಟ್ ಕಾಲೇಜುಗಳು, ಮತ್ತೆ 2 ಈ ವರ್ಷಕ್ಕೆ ನಮಗೆ ಹೊಸದಾಗಿ ಕಾಲೇಜುಗಳು ಸ್ಯಾಂಕ್ಷನ್ ಆಗಿದೆ. ಯಾವ ತಾಲೂಕಲ್ಲಿ ಈ ವರ್ಷ? ತಿಮ್ಮಂಪಲ್ಲಿ, ಮೇನಹಳ್ಳಿ ಒಂದು, ಮುರುಘಾಮಲ್ಲದಲ್ಲಿ ಒಂದು. ಈಗ ಸದ್ಯಕ್ಕೆ 2 ಹೊಸ ಕಾಲೇಜುಗಳು ಸರ್ಕಾರ ಅನುಮೋದನೆ ಪಟ್ಟಿದೆ. ಮತ್ತೊಂದು ಕಾಲೇಜು ತಿಮ್ಮಂಪಳ್ಳಿಯಲ್ಲಿ ಅನುಮೋದನೆ ಕೊಟ್ಟಿದೆ. ಸ್ಥಳೀಯ ಶಾಸಕರು ಅಲ್ಲಿಗಿಂತ ಮತ್ತೊಂದು ಸ್ಥಳ ಆಯ್ಕೆ ಮಾಡಿ ಗೂಳೂರು ಎಂಬ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕೊಡಬೇಕು ಅಂತ ಈಗಾಗಲೇ ಇಲಾಖೆಗೆ ಮನವಿ ಹೋಗಿದೆ. ಅನುಮೋದನೆ ಸಿಗಬಹುದು ಅಂತ ನಾನು ಭಾವಿಸಿಕೊಳ್ತೇನೆ. ಒಟ್ಟು ಅದೊಂದು ಸ್ಯಾಂಕ್ಷನ್ ಆದ್ರೆ ಗವರ್ಮೆಂಟ್ ಕಾಲೇಜುಗಳು 33 ಆಗ್ತವೆ. ಅದರಲ್ಲಿ ಏಡೆಡ್ ಕಾಲೇಜುಗಳ ಸಂಖ್ಯೆ 6 ಇದೆ. ಹಾಗೆ ಅನ್ಏಡೆಡ್ ಪ್ರೈವೇಟ್ ಕಾಲೇಜುಗಳ ಸಂಖ್ಯೆ 71 ಇದೆ. ಒಟ್ಟು 109 ಪ್ಲಸ್ ಗೂಳೂರು ಶಾಲೆ ಒಂದಾದ್ರೆ 110 ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗೆ ದಾಖಲಾತಿಗಳು ಈಗಾಗಲೇ ಆರಂಭಗೊಂಡಿದ್ದಾವೆ. ಕಾಲೇಜುಗಳಿಗೆಲ್ಲ ಭೇಟಿ ಕೊಡುವಾಗ ಅಲ್ಲಿ ಪಾಲಕರ, ಹೆತ್ತವರ ಜೊತೆಗೆ ಮಕ್ಕಳು ಓಡಾಟ ನಾನು ಕಂಡಿದ್ದೇನೆ. ಹಾಗೆ ಯಾವ್ಯಾವ ಕಾಲೇಜುಗಳಲ್ಲಿ ದಾಖಲಾತಿ ಕಡಿಮೆ ಇದೆಯೋ ಅದರ ಬಗ್ಗೆ ಗಮನ ಕೊಟ್ಟು ಈಗಾಗಲೇ ಇಲಾಖೆ ತಿಳಿಸಿರುವ ಹಾಗೆ ಎಲ್ಲ ಬ್ಯಾನರ್ಸ್ ಗಳನ್ನು ಹಾಕಿಲಾಗಿದೆ. ಎಲ್ಲ ಟೀಚರ್ಸ್ಗಳು, ಲೆಕ್ಚರ್ಸ್ಗಳೆಲ್ಲರೂ ಕೂಡ ಪ್ರಿನ್ಸಿಪಾಲ್ ಆಗಿರ್ಬೋದು, ಲೆಕ್ಚರ್ಸ್ಗಳಾಗಿರ್ಬೋದು ಮನೆ ಭೇಟಿ ಕೊಡ್ತಾ ಇದ್ದಾರೆ. ಮಾನ್ಯ DC ಅವರ ಆದೇಶದಂತೆ ಯಾವ ಒಬ್ಬ ಹುಡುಗನು ಕೂಡ SLC ಪಾಸ್ ಆಗಿರುವವನು ಊರಲ್ಲಿ ಉಳಿಬಾರ್ದು, ಮನೆಯಲ್ಲಿ ಉಳಿಬಾರ್ದು. ಯಾವುದಾದ್ರೂ ಒಂದು ಕೋರ್ಸಿಗೆ ಅವನು ಸೇರಿರಬೇಕು. ಹಾಗೆ PUCಗೆ ಸೇರಿಸಿಕೊಳ್ಳಿ, ಯಾವ ಮಕ್ಕಳು ಕೂಡ ಮನೆಯಲ್ಲಿ ಉಳಿಬಾರ್ದು ಎಂಬ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಳ್ಳಿಗೆ ಹೋಗಿ ಮನೆಗಳಿಗೆ ಭೇಟಿ ಕೊಟ್ಟು ಅಂತಹ ಮಕ್ಕಳು, ಹುಡುಗಿಯರಿರ್ಬೋದು, ಹುಡುಗರಿರ್ಬೋದು, ಅಲ್ಲಿ ಕಂಡಲ್ಲಿ ಸೇರಿಸಿ ಮುಂದೆ ನಿಮ್ಮ ಮಕ್ಕಳು ವಿದ್ಯಾರ್ಜನೆ ಮಾಡಿಕೊಂಡು ಮುಂದೆ ಡಿಗ್ರಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಕನ್ವಿನ್ಸ್ಗಳು ಮಾಡ್ತಾ ಇದ್ದಾರೆ ನಮ್ಮ ಉಪನ್ಯಾಸಕ ವರ್ಗದವರು, ಪ್ರಾಂಶುಪಾಲ ಮಿತ್ರರು. ಅದನ್ನ ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೇನೆ. ಆಗಿಂದಾಗೆ ಪದೇ ಈ ಎಲ್ಲಾ ನಮ್ಮ ಕೆಲಸದ ವರದಿಗಳನ್ನ ನಮ್ಮ ಇಲಾಖೆ ಹೆಡ್ಗಳಿಗೆ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಕೆಲಸಗಳು ತುಂಬಾ ಚೆನ್ನಾಗಿ ನಡೀತಾ ಇದ್ದಾವೆ.
ಈ ವರ್ಷ ದಾಖಲಾತಿಯು ಚೆನ್ನಾಗಿ ಆಗಬಹುದು. ಜೊತೆಯಲ್ಲಿ ಫಲಿತಾಂಶದಲ್ಲಿ ಮತ್ತಷ್ಟು ಏರಿಕೆ ನಾವು ಖಂಡಿತ ಕಾಣಬಹುದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆ ಪದವಿಪೂರ್ವ ಇಲಾಖೆಯ ಜಿಲ್ಲೆಯ ಉಪನಿರ್ದೇಶಕನಾಗಿ ಇತ್ತೀಚೆಗಷ್ಟೇ ನಾನು ಅಧಿಕಾರ ಸ್ವೀಕಾರ ಮಾಡಿಕೊಂಡೆ. ಮತ್ತೆ ಜಿಲ್ಲೆಯ ಬಗ್ಗೆ ಹೇಳೋದಾದ್ರೆ, ನಾನು ಈಗಾಗಲೇ ಬಹಳಷ್ಟು ಕಾಲೇಜುಗಳನ್ನ ಭೇಟಿ ಮಾಡಿದ್ದೇನೆ. ಈಗ ಎಕ್ಸಾಮ್ 2 ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೊಂದು 2 ದಿನದಲ್ಲಿ ಮುಕ್ತಾಯಗೊಳ್ತಾ ಇದೆ. ಮತ್ತೆ ಮೊನ್ನೆ ತಾನೇ ಚಿಕ್ಕಬಳ್ಳಾಪುರ ಜಿಲ್ಲಾ ಎಲ್ಲ ಕಾಲೇಜಿನ ಪ್ರಾಂಶುಪಾಲರನ್ನ ಒಂದು ಕಡೆ ಸೇರಿಸಿ ಒಂದು ಸಭೆಯನ್ನು ಕೂಡ ಮಾಡಿದೆ. ಎಲ್ಲ ಅವರಿಂದ ಮಾಹಿತಿಗಳನ್ನ ಪಡ್ಕೊಂಡೆ. ಕಳೆದ ವರ್ಷದ ಕಂಪೇರ್ ಮಾಡಿದ್ರೆ ಈ ವರ್ಷದ ರಿಸಲ್ಟ್ ಫಲಿತಾಂಶ ಕೂಡ ಬಹಳಷ್ಟು ಏರಿಕೆ ಆಗಿದೆ. ಅದನ್ನ ನಾನು ಆ ಸಭೆಯಲ್ಲಿ ಸಂತೋಷವನ್ನು ಹಂಚಿಕೊಂಡೆ. ಇಲ್ಲಿಯ ಹಿಂದಿನ ಡಿ ಅವರು ಕೂಡ ಮತ್ತೆ ಎಲ್ಲ ಪ್ರಾಂಶುಪಾಲರು ಎಲ್ಲ ಕಾಲೇಜಲ್ಲಿ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ರಾಜ್ಯದಲ್ಲೇ 9ನೇ ಸ್ಥಾನಕ್ಕೆ ನಾವು ಮೇಲೆ ಬಂದಿದ್ದೇವೆ. ಈ ಜಿಲ್ಲೆಯಲ್ಲಿ 90.26% ಒಟ್ಟು ಫಲಿತಾಂಶ ದಾಖಲಿಸಿ ರಾಜ್ಯದಲ್ಲಿ 9ನೇ ಸ್ಥಾನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪಡೆದಿದೆ ಅನ್ನೋದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಈ ಫಲಿತಾಂಶ ಮುಂದುವರಿಸಬೇಕು ಮತ್ತು ಇನ್ನು ಹೆಚ್ಚಿನ ಫಲಿತಾಂಶಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಎಲ್ಲ ಪ್ರಾಚಾರ್ಯ ಮಿತ್ರರಿಗೆ ನಾನು ಸಭೆಯಲ್ಲಿ ವಿಶೇಷವಾಗಿ ಇದರ ಬಗ್ಗೆ ಗಮನ ಕೊಡಲಿಕ್ಕೆ ಹೇಳಿದ್ದೇನೆ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ನಮ್ಮ ಇಲಾಖೆಯ ಕೆಲಸ ಕಾರ್ಯಗಳು, ಕಚೇರಿ ಕೆಲಸ ಕಾರ್ಯಗಳು ಕೂಡ ಬಹಳ ವಿಳಂಬವಿಲ್ಲದೆ ಇಲ್ಲಿ ಆಗ್ತಾ ಇರೋದನ್ನ ನಾನು ಕಂಡಿದ್ದೇನೆ. ಅದನ್ನ ನಾನು ಖಂಡಿತ ಮುಂದುವರಿಸ್ತೇನೆ. ಇನ್ನೂ ನಮ್ಮ ಕೆಲಸ ಕಾರ್ಯಗಳು ವೇಗದಲ್ಲಿ ಸಾಗುವ ಹಾಗೆ ನಾನು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಅಂತ ಈ ಸಂದರ್ಭದಲ್ಲಿ ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕಾಲೇಜುಗಳ ಪ್ರಚೋದನೆ ಮುಖ್ಯ ಅಂದ್ರೆ ಒಂದು ರೀತಿಯಲ್ಲಿ ಖಾಸಗಿಯವರು ಈಗ ಸರ್ಕಾರವೇ ಅನುಮತಿ ಅವ್ರು ಕೇಳಿದಾಗ ಸರ್ಕಾರ ಶಿಕ್ಷಣ ನೀತಿಯ ಪ್ರಕಾರ ಎಲ್ರಿಗೂ ಶಿಕ್ಷಣ ಸಿಗಬೇಕಲ್ಲ, ಆ ನಿಟ್ಟಿನಲ್ಲಿ ಸರ್ಕಾರ ಮಂಜೂರಾತಿ ಕೊಡ್ತದೆ. ಅವ್ರು ಏನ್ ರಿಕ್ವೈರ್ಮೆಂಟ್ಸ್ ಇದಾವೆ ಅದನ್ನೆಲ್ಲ ಸಲ್ಲಿಸಿದ ತಕ್ಷಣ ಈಗ ಯಾರು ಕೂಡ ಶಾಲೆಯನ್ನು ಮಾಡಬಹುದು. ಅದು ಎಲ್ರಿಗೂ ಒಂದು ಹಕ್ಕಿದೆ. ಆಮೇಲೆ ಬಹಳಷ್ಟು ಈಗ ಸರ್ಕಾರಿ ಶಾಲೆಗಳು ಕಡಿಮೆನೇ ಆಗಿದಾವೆ, ಖಾಸಗಿ ಶಾಲೆಗಳ ಸಂಖ್ಯೆನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ಪಬ್ಲಿಕ್ ರೆಸ್ಪಾನ್ಸ್ ಕೂಡ ಇದೆ. ಪಬ್ಲಿಕ್ಗಳು ಇಲ್ಲಿ ಬನ್ನಿ ಸೇರ್ಕೊಳ್ಳಿ ಅಂತ ಹೇಳಿದ್ರು ಕೆಲವರು ಅಲ್ಲಿ ಹೋಗ್ತಾರೆ, ಕೆಲವರು ಇಲ್ಲೂ ಬರ್ತಾರೆ. ಹಾಗಾಗಿ ಉಳಿದ ಸರ್ಕಾರಿ ಶಾಲೆಗಳನ್ನ ನಾವು ಅದನ್ನ ಉಳಿಸ್ಕೊಂಡು ನಾವು ಖಂಡಿತ ಹೋಗ್ಬೇಕಾಗುತ್ತೆ. ನೋಡಿ, ಚಿಕ್ಕಬಳ್ಳಾಪುರ ಇಂಥ ಜಿಲ್ಲೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 3 ಹೊಸ ಕಾಲೇಜುಗಳು ಸರ್ಕಾರ ತೆರೀತಾ ಇದೆ. ಒಂದು ಕಾಲೇಜು ಸರಿಬೇಕಾದ್ರೆ ಎಷ್ಟು ಸರ್ಕಾರ ಖರ್ಚಿದೆ. ಆದ್ರೂ ಕೂಡ ಸರ್ಕಾರ ಏನೋ ಅಲ್ಲಿ ಮಕ್ಕಳಿಗೆ ಸಿಗಬೇಕು ಶಿಕ್ಷಣ, ಎಲ್ಲ ಖಾಸಗಿಯವರ ಮೇಲೆ ಅವಲಂಬನೆ ಆಗ್ಲಿಕ್ಕೆ ಆಗಲ್ಲ, ಬಡವರು ಕೂಡ ಬಹಳ ಇದ್ದಾರೆ ಅಂತ ಹೇಳಿ ಸರ್ಕಾರ ಈ ನಿಟ್ಟಿನಲ್ಲಿ ಇಂಥ ಯೋಜನೆ ಹಾಕೊಳ್ತಾ ಇದೆ. ಹೊಸ ಕಾಲೇಜು ನಮಗೆ 3 ಕೊಡ್ತಾ ಇದೆ ಈ ಸಾರಿ, ಸರ್ಕಾರಿ ಕಾಲೇಜು. ಅದನ್ನ ಮುಂದುವರಿಸ್ತೇವೆ. ಅಲ್ಲಿ ಜನರಿಗೆ ಎಲ್ಲ ಅದರ ಸೌಕರ್ಯ ಸೌಲಭ್ಯ ಸಿಗುವ ಹಾಗೆ ನಾವು ಖಂಡಿತ ಮಾಡ್ತೇವೆ. ಒಟ್ಟಾರೆ ಸರ್ಕಾರಿ ರೂಲ್ಸ್ಗಳನ್ನ ಖಾಸಗಿ ಕಾಲೇಜುಗಳ ಮೇಲೆ ಯಾವ ರೀತಿಯ ಕ್ರಮಗಳು ಕೈಗೊಳ್ಳಿ? ಸರ್ಕಾರಿ ರೂಲ್ಸ್ ಗಳನ್ನ ಖಾಸಗಿ ಕಾಲೇಜುಗಳು ಮೀರಿದ್ರೆ ಅತಿಕ್ರಮಿಸಿದ್ರೆ ಯಾವ ರೀತಿ ನೀವು ಕ್ರಮಗಳನ್ನ ವಹಿಸ್ತೀವಿ? ಕ್ರಮಗಳನ್ನ ಅಂದ್ರೆ ನಮ್ಮ ಇಲಾಖೆಗಳು, ಸರ್ಕಾರ ಅದನ್ನೆಲ್ಲ ಗಮನಿಸ್ತದೆ. ಕಾಲಕ್ಕೆ ತಕ್ಕಂತೆ ಸುತ್ತೋಲೆಗಳನ್ನ ಹೊರಡಿಸ್ತದೆ. ಎಲ್ಲೇ ಮೀರಿ ಹೋಗ್ತಾ ಇದೆ. ಯಾಕಂದ್ರೆ ಸರ್ಕಾರದ ಉದ್ದೇಶ, ಇಲಾಖೆಗಳ ಉದ್ದೇಶ ಸಮಾಜದಲ್ಲಿ ಎಲ್ಲರನ್ನ ಕಾಪಾಡುವ ಉದ್ದೇಶ. ಹಾಗಾಗಿ ಅಲ್ಲಿ ಸರ್ಕಾರಕ್ಕೆ ಏನಾದ್ರೂ ವ್ಯತ್ಯಾಸಗಳು ಅದು ಕಂಡು ಬಂತು ಅಂತ ಹೇಳಿದ್ರೆ ಇಂಬ್ಯಾಲೆನ್ಸ್ ಆಗದ ಹಾಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಖಾಸಗಿ ಇರಬಹುದು, ಅನುದಾನಿತ ಇರಬಹುದು, ಸರ್ಕಾರಿ ಕಾಲೇಜುಗಳು ಇರಬಹುದು. ನಿಯಂತ್ರಣವೇ. ಸರ್ಕಾರ ಅದಕ್ಕೆ ತನ್ನದೇ ಆದಂತಹ ನೀತಿ ನಿಯಮಗಳನ್ನು ರೂಪಿಸಿಕೊಂಡಿದೆ. ಅದರ ಮೂಲಕ ಅವುಗಳನ್ನ ಖಂಡಿತ ಸರ್ಕಾರ ಆಗಲಿ ಇಲಾಖೆ ಆಗಲಿ ನಿಯಂತ್ರಣ ಮಾಡ್ತದೆ. ಮೇಲಿಂದ ಏನು ನಿರ್ದೇಶನಗಳು ಬರ್ತಾ ಇರ್ತಾವೋ ಅದನ್ನ ನಾವು ಇಲ್ಲಿ ಜಿಲ್ಲೆಗಳಲ್ಲಿ ನಮ್ಮ ಸರ್ಕಾರದ ನಿಯಮಗಳು, ನೀತಿಗಳು, ನಿರ್ದೇಶನಗಳನ್ನ ನಾವು ಇಲ್ಲಿ ಎಲ್ಲ ಪಾಲಿಸುವ ಹಾಗೆ ಎಲ್ಲ ಕಾಲೇಜಿನ ಪ್ರಾಂಶುಪಾಲರುಗಳಿಗೆ ನಾವು ತಿಳಿಸ್ತಾ ಇರ್ತೇವೆ, ಉಪನ್ಯಾಸಗಳು ತಿಳಿಸ್ತಾ ಇರ್ತೇವೆ, ಸಾರ್ವಜನಿಕರಿಗೂ ತಿಳಿಸ್ತಾ ಇರ್ತೇವೆ. ಇಷ್ಟು ನಾವು ಮಾಡಬಹುದು. ನೀತಿ ನಿಯಮ ರೂಪಿಸುವಂಥದ್ದು ಮೇಲೆ ಆ ನಿಯಮಗಳನ್ನ ಇಲ್ಲಿ ಏನಿದೆ ಯಥಾವತ್ತಾಗಿ ನಾವು ಜಾರಿಗೆ ತರ್ತೇವೆ. ಅದು ಎಲ್ಲರೂ ಪಾಲನೆ ಮಾಡುವ ಹಾಗೆ ನಾವು ಕ್ರಮ ಕೈಗೊಳ್ತೇವೆ. ಧನ್ಯವಾದ.